ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸುಪ್ರೀತಾ. ದಾತ್ರಿ ಆಸ್ಟ್ರೋವಿಷನ್ಸ್ಗೆ ಸ್ವಾಗತ. ನಾವು ಲಗ್ನ ಲಾರ್ಡ್ ಸೀರೀಸ್ ಅಂದರೆ ಜಾತಕದಲ್ಲಿ ಲಗ್ನ ಅಂತ ಬರೆದಿರುತ್ತಲ್ವ, ಅದು ನಮ್ಮ ಲಗ್ನ ರಾಶಿ, ಲಗ್ನ ಭಾವ, ಫಸ್ಟ್ ಹೌಸ್. ಅದರ ಅಧಿಪತಿ ಲಗ್ನಾಧಿಪತಿ. ನಿಮ್ಮ ಲಗ್ನದ ರಾಶಿ ಈ 12 ರಾಶಿಗಳಲ್ಲಿ ಮೇಷದಿಂದ ಮೀನದವರೆಗೆ ಯಾವುದು ಕೂಡ ಆಗಿರಬಹುದು. ಅದರ ಅಧಿಪತಿ ಈ 12 ಭಾವಗಳಲ್ಲಿ ಯಾವ ಭಾವದಲ್ಲಿ ಹೋಗಿ ಕೂತಿದ್ದಾನೆ, ಆಗ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅಂತ. ಅದರಲ್ಲಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ, ಲಗ್ನಾಧಿಪತಿ 2ನೇ ಭಾವಕ್ಕೆ ಬಂದಾಗ, ಲಗ್ನಾಧಿಪತಿ 3ನೇ ಮನೆಯಲ್ಲಿ ಇದ್ದಾಗ, ಹಾಗೆ ಲಗ್ನಾಧಿಪತಿ 4ನೇ ಮನೆಗೆ ಬಂದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಈಗ ಲಗ್ನಾಧಿಪತಿ 5ನೇ ಮನೆಗೆ ಬಂದಾಗ, ಪಂಚಮ ಸ್ಥಾನಕ್ಕೆ ಬಂದಾಗ, ಲಗ್ನಾಧಿಪತಿ ಅಂದ್ರೇನು, 5th ಹೌಸ್ ಅಂದ್ರೇನು? ಲಗ್ನ ಅಂದರೆ ನಮ್ಮ ಬಾಡಿ, ಮನಸ್ಸು, ಟೋಟಲ್ ಪರ್ಸ್ನಾಲಿಟಿ. ಲಗ್ನಾಧಿಪತಿ ಎಲ್ಲಿ ಕೂತ್ಕೊಳ್ತಾನೋ ನಮ್ಮ ಮನಸ್ಸು, ಲೈಫ್ ಆ್ಯಂಬಿಷನ್ಸ್ ಅಲ್ಲಿರುತ್ತೆ. ನಮ್ಮ ಟೋಟಲ್ ಲೈಫ್ ಫೋರ್ಸ್, ನಮ್ಮ ಜೀವಿತದ ಫೋರ್ಸ್ ಅನ್ನೋದು 5th ಹೌಸಲ್ಲಿ ಇದ್ದಾಗ. 5th ಹೌಸ್ ಪಂಚಮ ಸ್ಥಾನ. ಪಂಚಮ ಸ್ಥಾನವನ್ನು ಲಕ್ಷ್ಮಿ ಸ್ಥಾನ ಅಂತ ಹೇಳ್ತಾರೆ. ನಮಗೆ ಒಂದು ಸಕ್ಸಸ್ ಕೊಡುವಂಥ ಎಕ್ಸಲೆಂಟ್ ಪ್ಲೇಸ್ ಅಂತ ಹೇಳ್ಬೋದು. ನಮ್ಮ ಒಂದು ಅದೃಷ್ಟ, ನಮಗೆ ಎಷ್ಟು ಪಾಸಿಟಿವಿಟಿ ಇದೆ ಚಾರ್ಟಲ್ಲಿ, ಅದನ್ನು ಪಂಚಮ ಸ್ಥಾನದಿಂದ ನೋಡ್ಕೊಳ್ಬಹುದು. ಅದು ನಮ್ಮ ಪೂರ್ವ ಪುಣ್ಯ ಸ್ಥಾನ. ಇನ್ನು ಪಂಚಮ ಸ್ಥಾನ ಅನ್ನೋದು ನಮ್ಮಲ್ಲಿರುವ ಇಂಟೆಲಿಜೆನ್ಸ್, ಕ್ರಿಯೇಟಿವಿಟಿ, ಅದು ಏನು ಕೂಡ ಆಗಿರ್ಬೋದು. ಆರ್ಟಿಸ್ಟಿಕ್ ಸ್ಕಿಲ್ಸ್, ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಪೋಯೆಟ್ರಿ, ಯಾವುದು ಕೂಡ ಆಗಿರ್ಬೋದು. ಆ ಥರದ ಕ್ರಿಯೇಟಿವಿಟಿ. ಈಗ ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯದಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಇರುತ್ತೆ. ಪ್ರತಿಯೊಬ್ಬರಿಗೂ ಇರುತ್ತೆ ಯಾವುದಾದರೂ ಒಂದು ಕ್ರಿಯೇಟಿವಿಟಿ. ಪಂಚಮ ಭಾವ ಎಲ್ರಿಗೂ ಇರುತ್ತೆ ಅಂದಮೇಲೆ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ ಕ್ರಿಯೇಟಿವಿಟಿ, ಒಂದು ಇಂಟೆಲಿಜೆನ್ಸ್. ಅದನ್ನು ಇಂಡಿಕೇಟ್ ಮಾಡುವಂಥದ್ದು 5th ಹೌಸ್. ಹಾಗೆ 5th ಹೌಸ್ ಅನ್ನೋದು ಸಂತಾನ ಭಾವ, ಮಕ್ಕಳನ್ನು ಇಂಡಿಕೇಟ್ ಮಾಡುತ್ತೆ. ನಮಗೆ 5th ಹೌಸಿಂದ ಗೊತ್ತಾಗುತ್ತೆ ಯಾವ ರೀತಿಯ ಮಕ್ಕಳಾಗ್ತಾರೆ, ದೇರ್ ವೆಲ್ ಬೀಯಿಂಗ್, ಹ್ಯಾಪಿನೆಸ್ ಥ್ರೂ ಚಿಲ್ಡ್ರನ್. ಇದನ್ನು ಪಂಚಮ ಭಾವ ಮತ್ತು ಪಂಚಮ ಭಾವದಲ್ಲಿರುವಂತಹ ಗ್ರಹಗಳನ್ನು ನೋಡಿ ನಾವು ಪ್ರೆಡಿಕ್ಟ್ ಮಾಡಬಹುದು. ಹಾಗೆ ಪಂಚಮ ಸ್ಥಾನ ಅನ್ನೋದು ನಮಗೆ ರಾಜಕೀಯದಲ್ಲಿ, ನಮ್ಮ ಪ್ರೊಫೆಷನಲ್ಲಿ ಪ್ರಮೋಷನ್ ಕೊಡುವಂಥ ಪ್ಲೇಸ್. ಪಂಚಮಾಧಿಪತಿಯ ದಶೆಯಲ್ಲಿ ಅಥವಾ 5ನೇ ಮನೆಯಲ್ಲಿರುವಂತಹ ಗ್ರಹಗಳ ಅಂತರ್ದಶೆಗಳು ಬಂದಾಗ ಯೂಶ್ವಲ್ ಆಗಿ ಯಾರಿಗಾದರೂ ಸಕ್ಸಸ್ ಬರಲಿಕ್ಕೆ ಇರುವ ಲೆವೆಲಿನ ಸ್ವಲ್ಪ ಮೇಲೆ, ಒಂದು ಸ್ಟೆಪ್ ಮೇಲೆ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದನ್ನು ಸಕ್ಸಸ್ ಕೊಡುವಂಥ ಎನರ್ಜಿ ಪ್ಲೇಸ್ ಅಂತ ಹೇಳ್ಬೋದು. ಹಾಗಾಗಿ ಪಂಚಮ ಭಾವ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥ ಪಂಚಮ ಸ್ಥಾನದಲ್ಲಿ ಲಗ್ನಾಧಿಪತಿ ಇದ್ದಾಗ, ಸೊ ಯೂಶ್ವಲ್ ಆಗಿ ಲಗ್ನ ಅನ್ನೋದು ಕೇಂದ್ರ ಮತ್ತು ತ್ರಿಕೋನ ಆಗುತ್ತೆ. ಕೇಂದ್ರಾಧಿಪತಿ ತ್ರಿಕೋನದಲ್ಲಿ ಅಥವಾ ತ್ರಿಕೋನಾಧಿಪತಿ ಕೇಂದ್ರದಲ್ಲಿ ಇದ್ದಾಗ ಅದನ್ನು ರಾಜಯೋಗ ಅಂತ ಹೇಳಲಾಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಲಗ್ನಾಧಿಪತಿ 4th ಹೌಸಲ್ಲಿ ಬಂದಾಗ ಅದರಲ್ಲಿ ಹೇಳಲಿಕ್ಕೆ ಮರ್ತೋಗಿದೆ. ಲಗ್ನಾಧಿಪತಿ 4th ಹೌಸಲ್ಲಿ ಬಂದಾಗ ಹಾಗೆ 5th ಹೌಸಲ್ಲಿ ಬಂದಾಗ ಕೂಡ ಅದು ರಾಜಯೋಗವನ್ನು ಇಂಡಿಕೇಟ್ ಮಾಡುತ್ತೆ. ಸೊ ನಮಗೆ 50% ಅದು ಯಾವ ಗ್ರಹ ಕೂಡ ಆಗಿರಲಿ, ಲಗ್ನಾಧಿಪತಿ ಯಾವ ಗ್ರಹ ಕೂಡ ಆಗಿರಲಿ, ಲಗ್ನಾಧಿಪತಿ ಬಂದು ಪಂಚಮದಲ್ಲಿ ಸ್ಥಿತನಿದ್ರೆ ಸಾಕು, ಆಗ ರಾಜಯೋಗ ಏರ್ಪಡುತ್ತೆ. ಅಂದರೆ 50% ಒಳ್ಳೆ ರಿಸಲ್ಟ್ ಕೊಡಲಿಕ್ಕೆ ಅದು ಆಲ್ರೆಡಿ ರೆಡಿ ಇರುತ್ತೆ ಅಂತ ಅರ್ಥ. ಜಾತಕ ಹೇಗೆ ಇರಲಿ, ಲಗ್ನಾಧಿಪತಿ ಪಂಚಮಕ್ಕೆ ಬಂದಾಗ 50% ಬೆನಿಫಿಕ್ ರಿಸಲ್ಟ್ ಇರುತ್ತೆ ಅಂತ ಹೇಳ್ಬೋದು. ಈಗ ಲಗ್ನಾಧಿಪತಿ ಪಂಚಮದಲ್ಲಿರುವವರಿಗೆ ಹೇಳಿದೆ ಅಲ್ವಾ, ರಾಜಯೋಗ ಏರ್ಪಡುತ್ತೆ ಅಂತ. ಸೊ ಅದರ ದಶ ಮತ್ತು ಅಂತರ್ದಶ ಬಂದಾಗ ಒಂದು ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಅಲ್ಲದೆ ಲಗ್ನಾಧಿಪತಿ ಪಂಚಮದಲ್ಲಿ ಅಂದಾಗ ನಮ್ಮಲ್ಲಿರುವ ಟ್ಯಾಲೆಂಟ್ನ ಇಂಡಿಕೇಟ್ ಮಾಡುತ್ತೆ. ಕ್ರಿಯೇಟಿವಿಟಿ ಟ್ಯಾಲೆಂಟ್ ಅಂದರೆ ಯೂಶ್ವಲ್ ಆಗಿ ಇವರು ಬೇರೆಯವರಿಗಿಂತ ಜಾಸ್ತಿ ಕ್ರಿಯೇಟಿವ್ ಆಗಿರಲಿಕ್ಕೆ ಅವಕಾಶ ಇರುತ್ತೆ. ಲಗ್ನ ಅಂದರೆ ಲೈಫ್ ಫೋರ್ಸ್, ಅದು ಹೋಗಿ ಪಂಚಮದಲ್ಲಿ ಇದ್ದಾಗ ಆ ಕ್ರಿಯೇಟಿವಿಟಿ ಅನ್ನೋದು, ಒಂದು ಸ್ಪೆಷಲ್ ಟ್ಯಾಲೆಂಟ್ ಅನ್ನೋದು ಇರುತ್ತೆ. ಮೇ ಬಿ ಚೆನ್ನಾಗಿ ಪೇಂಟಿಂಗ್ ಮಾಡೋದಿರ್ಬೋದು, ಇಲ್ಲ ಒಳ್ಳೆ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಇರ್ಬೋದು, ಡ್ರಾಮಾ, ಸ್ಟೇಜ್ ಪರ್ಫಾರ್ಮೆನ್ಸ್, ಇದರಲ್ಲೆಲ್ಲ ಇಷ್ಟ ಇರುತ್ತೆ. ಇಲ್ಲ ಈ ಥರ ಟ್ಯಾಲೆಂಟ್ಸ್ ಏನೂ ಇಲ್ಲ ಅಂದರೆ ಒಂದು ಕ್ರಿಯೇಟಿವಿಟಿ ಥಾಟ್ಸ್, ಕ್ರಿಯೇಟಿವಿಟಿಯನ್ನು, ಯಾವುದೇ ಥರದ ಕ್ರಿಯೇಟಿವಿಟಿ ಆದರೂ ಸರಿ, ಇವರು ಎಂಜಾಯ್ ಮಾಡ್ತಾರೆ ಅದನ್ನು ಯೂಶ್ವಲ್ ಆಗಿ. ಅಲ್ಲದೆ ಪಂಚಮ ಸ್ಥಾನ ಅನ್ನೋದು ನಮಗೆ ಗೊತ್ತಿದೆ, ಈ ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲ, ಈ ಮೂವೀಸ್, ಫಿಲ್ಮ್ಸ್, ಆಲ್ ಎಂಟರ್ಟೈನ್ಮೆಂಟ್. ಸೊ ಯೂಶ್ವಲ್ ಆಗಿ ಇವರಿಗೆ ಜಾಸ್ತಿ ಮೂವೀಸ್ನ ಎಂಜಾಯ್ ಮಾಡುವಂಥದ್ದು, ಹಾಗೆ ಲೈಫಲ್ಲಿ ಒಂದು ಎಂಟರ್ಟೈನ್ಮೆಂಟ್ನ ಜಾಸ್ತಿ ಇಷ್ಟಪಡ್ತಾರೆ. ಅದು ಏನಾದರೂ ಸರಿ, ಯೂಶ್ವಲ್ ಆಗಿ ಈ ಪಂಚಮ ಸ್ಥಾನ ಅನ್ನೋದು ಹಾಗೆ. ಇನ್ನು ಲಗ್ನಾಧಿಪತಿ ಪಂಚಮದಲ್ಲಿ ಇದ್ದಾಗ ಮಕ್ಕಳನ್ನು ತುಂಬ ಪ್ರೀತಿಸ್ತಾರೆ. ಅವರ ಮಕ್ಕಳೆಂದರೆ ಸ್ವಲ್ಪ ಜಾಸ್ತಿ ಪ್ರೇಮ ಇರುತ್ತೆ. ಮಕ್ಕಳಿಗೆ ತುಂಬ ಕ್ಲೋಸ್ ಆಗಿರ್ತಾರೆ. ಅವರ ಹತ್ರನೇ ಮಕ್ಕಳಿರಬೇಕು. ಅಂದರೆ ಈ ಕಾಂಬಿನೇಷನ್ ಇರುವವರು ಮಕ್ಕಳನ್ನು ತುಂಬ ದೂರ ಕಳಿಸ್ಲಿಕ್ಕೆ ಜಾಸ್ತಿ ಇಷ್ಟಪಡಲ್ಲ. ಮೇ ಬಿ ಬೇರೆ ಕಂಟ್ರಿಗೆ ಕಳಿಸ್ಲಿಕ್ಕೆ ಜಾಸ್ತಿ ಇಷ್ಟಪಡಲ್ಲ. ಕಳುಹಿಸಿದ್ರು ಅವರ ಜೊತೆ ನಾವು ಹೋಗಿದ್ರೆ ಬೆಟರ್, ಈ ಥರ. ಸೊ ಮಕ್ಕಳನ್ನು ದೂರ ಇಡಲಿಕ್ಕೆ ಇವರಿಗೆ ಕಷ್ಟ ಆಗುತ್ತೆ ಈ ಕಾಂಬಿನೇಷನ್ ಇದ್ದಾಗ.
ಹಾಗೆ ಇವರನ್ನು ಫ್ರೆಂಡ್ಲಿ ಪೀಪಲ್ ಅಂತ ಹೇಳ್ಬೋದು. ಲಗ್ನಾಧಿಪತಿ ಪಂಚಮದಲ್ಲಿ ಇರುವವರು ಈಸಿಯಾಗಿ ಫ್ರೆಂಡ್ಸ್ನ ಮಾಡ್ಕೊಳ್ತಾರೆ. ಪಂಚಮ ಭಾವ ಅನ್ನೋದು ನಮ್ಮ ಸ್ನೇಹಿತರನ್ನು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಮತ್ತು ಇವರು ಬುದ್ಧಿವಂತಿಕೆಯಿಂದ ಜೀವನ ಸಾಗಿಸ್ತಾರೆ, ಹೆಚ್ಚು ಕಷ್ಟಪಡುವುದಿಲ್ಲ. ಲಗ್ನಾಧಿಪತಿ ಪಂಚಮದಲ್ಲಿ ಇದ್ದರೆ ಬುದ್ಧಿವಂತಿಕೆ ಯೂಸ್ ಮಾಡ್ತಾರೆ. ಜೀವನ ಅಂದರೆ ಏನು, ಜೀವನ ಹೇಗೆ ಸಾಗಿಸಬೇಕು, ಯಾವ ಥರ ಬದುಕಬೇಕು, ಎಷ್ಟೇ ಕಷ್ಟ ಬಂದರೂ ಬುದ್ಧಿವಂತಿಕೆಯಿಂದ ಸಾಲ್ವ್ ಮಾಡ್ಕೊಳ್ತಾರೆ. ಯಾಕಂದರೆ ಲಗ್ನಾಧಿಪತಿ ಪಂಚಮದಲ್ಲಿ ಬಂದಾಗ ಲಗ್ನಾಧಿಪತಿ ಸ್ಟ್ರಾಂಗ್ ಆಗ್ತಾನೆ, ಬಟ್ ಅಲ್ಲಿ ಪಂಚಮಾಧಿಪತಿಯ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು, ಅಫ್ಲಿಕ್ಷನ್ ಬರಬಾರ್ದು. ಇನ್ನು ಪಂಚಮ ಸ್ಥಾನ ಅನ್ನೋದು ಹೀಲಿಂಗ್. ಲಗ್ನಾಧಿಪತಿ ಅಲ್ಲಿಗೆ ಬಂದಾಗ ಹೀಲಿಂಗ್ ಪ್ರೊಫೆಷನ್ ಚಾಯ್ಸ್ ಮಾಡಿಕೊಳ್ಳುವಂಥ ಅವಕಾಶ ಇರುತ್ತೆ, ಸೊಲ್ಯೂಷನ್ ಕೊಡುವಂಥ ಪ್ಲೇಸ್. ಆಸ್ಟ್ರಾಲಜಿ, ವಾಸ್ತು, ಹಸ್ತರೇಖೆ, ಸೊ ಹೀಲಿಂಗ್ ಪ್ರೊಫೆಷನ್ ಇದರಲ್ಲೂ ಅವಕಾಶ ಇರುತ್ತೆ. ಲಗ್ನಾಧಿಪತಿ ಪಂಚಮದಲ್ಲಿ ಇದ್ದಾಗ, ಅದರಲ್ಲೂ ಲಗ್ನಾಧಿಪತಿ ಶುಕ್ರ ಅಥವಾ ಚಂದ್ರನಾಗಿ ಪಂಚಮದಲ್ಲಿ ಇದ್ದರೆ ಲವ್ ಅಫೇರ್ ಆಗುವಂಥ ಚಾನ್ಸಸ್ ಇರುತ್ತೆ ಟೀನೇಜಲ್ಲಿ. ಅದು ಸಕ್ಸಸ್ ಆಗುತ್ತಾ, ಮ್ಯಾರೇಜ್ವರೆಗೆ ಇರುತ್ತಾ, ಅದು ಸೆಕೆಂಡ್ರಿ, ಮತ್ತು ಚಾರ್ಟಲ್ಲಿ ಬೇರೆ ಕಾಂಬಿನೇಷನ್ ನೋಡಬೇಕಾಗತ್ತೆ. ಬಟ್ ಲಗ್ನಾಧಿಪತಿ ಪಂಚಮದಲ್ಲಿ ಇದ್ದಾಗ, ಅದರಲ್ಲೂ ಶುಕ್ರ ಅಥವಾ ಚಂದ್ರ ಲಗ್ನಾಧಿಪತಿ ಆಗಿದ್ದಾಗ, ಒಂದು ವೇಳೆ ಟೀನೇಜಲ್ಲಿ ಪರ್ಫೆಕ್ಟಾಗಿ ಅಂತರ್ದಶೆಯಲ್ಲಿ ಕನೆಕ್ಷನ್ ಬಂದರೆ ಡೆಫಿನೆಟ್ ಆಗಿ ಒಂದು ಲವ್ ಸ್ಟೋರಿ ಇರಲಿಕ್ಕೆ ಜಾಸ್ತಿ ಅವಕಾಶ ಇರುತ್ತೆ. ಈಗ ಪ್ರತಿಯೊಂದು ಗ್ರಹಕ್ಕೂ 7ನೇ ದೃಷ್ಟಿ ಇರುತ್ತೆ ಅಲ್ವಾ. ಈಗ ಲಗ್ನಾಧಿಪತಿ ಪಂಚಮ ಸ್ಥಾನದಲ್ಲಿ ಇದ್ದಾಗ ತನ್ನ 7ನೇ ದೃಷ್ಟಿಯಿಂದ ಲಾಭಸ್ಥಾನ 11ನೇ ಮನೆಯನ್ನು ನೋಡುತ್ತೆ. ಆ 7th ಆಸ್ಪೆಕ್ಟ್ ಅನ್ನೋದು 11th ಹೌಸ್ ಮೇಲೆ ಇರುತ್ತೆ. 11th ಹೌಸ್ ಅನ್ನೋದು ನಾರ್ಮಲಿ ನಮ್ಮ ಗೇನ್ಸ್, ಲಾಭ, ಫ್ರೆಂಡ್ ಸರ್ಕಲ್. ಯೂಶ್ವಲ್ ಆಗಿ ಇವರು ತಮ್ಮ ಕ್ರಿಯೇಟಿವಿಟಿಯನ್ನು ಇನ್ಕಮ್ ಸೋರ್ಸ್ ಆಗಿ ಮಾಡ್ಕೊಳ್ಬೋದು. ಲೈಕ್ ಪೇಂಟಿಂಗ್ ಇರ್ಬೋದು, ಸ್ಕ್ರಿಪ್ಟ್ ರೈಟಿಂಗ್ ಇರ್ಬೋದು, ವಾಟ್ ಎವರ್ ಏನಾದರೂ ಓಕೆ. ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಸಕ್ಸಸ್ನ ಎಂಜಾಯ್ ಮಾಡಲಿಕ್ಕೆ ದಿಸ್ ಈಸ್ ದ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ನೋಡಿ, ಈಗ ಫಿಲ್ಮ್ ಆ್ಯಕ್ಟರ್ಸ್, ಫಿಲ್ಮ್ ಡೈರೆಕ್ಟರ್ಸ್ ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಸಕ್ಸಸ್ ಆಗಲಿಕ್ಕೆ ಕೆಲವೊಂದು ಸ್ಟ್ರಾಂಗ್ ಕಾಂಬಿನೇಷನ್ ಇರಬೇಕಾಗುತ್ತೆ. ಅಂಥ ಯಾವುದೇ ಕಾಂಬಿನೇಷನ್ ಇಲ್ಲ ಅಂದರೂ ಕೂಡ ಲಗ್ನಾಧಿಪತಿ ಹೋಗಿ ಪಂಚಮದಲ್ಲಿ ಇದ್ದರೂ ಕೂಡ ಸಾಕಾಗುತ್ತೆ. ಪಂಚಮದಲ್ಲಿ ಇದ್ದು ಲಾಭಸ್ಥಾನವನ್ನು ನೋಡುವುದರಿಂದ ಯೂಶ್ವಲ್ ಆಗಿ ಇವರಿಗೆ ಆ ಪಂಚಮ ಸ್ಥಾನದ ಪ್ರಭಾವದಿಂದ ಆ ಕ್ರಿಯೇಟಿವಿಟಿಯನ್ನು ಇನ್ಕಮ್ ಸೋರ್ಸ್ ಆಗಿ ಅಥವಾ ಕರಿಯರ್ ಆಗಿ ತಗೊಳ್ಳುವಂಥ ಅವಕಾಶ ಇರುತ್ತೆ. ಸೊ ಈಗ ಅದು ಲಗ್ನಾಧಿಪತಿ ಯಾವ ಗ್ರಹ, ಯಾವ ರಾಶಿ, ಪಂಚಮ ಭಾವ ಯಾವ ರಾಶಿ, ಪಂಚಮಾಧಿಪತಿಯ ಪ್ಲೇಸ್ಮೆಂಟ್, ಕಾರಕ ಆಫ್ ದಟ್ ಸೈನ್ ವಿಲ್ ಶೋ ಎಕ್ಸಾಕ್ಟ್ಲಿ ವೇರ್ ಅವರ್ ಲೈಫ್ ಪ್ಯಾಷನ್ ಈಸ್ ಗೋಯಿಂಗ್ ಟು ಬಿ. ಈಗ ಶುಕ್ರ ಲಗ್ನಾಧಿಪತಿಯಾಗಿ ಪಂಚಮದಲ್ಲಿ ಇದ್ದರೆ ಆರ್ಟಿಸ್ಟ್ ಆಗುವಂಥ ಸಾಧ್ಯತೆ, ಕಲೆ, ಮ್ಯೂಸಿಕ್, ಡ್ಯಾನ್ಸಿಗೆ ಸಂಬಂಧಪಟ್ಟಂಥದ್ದು, ಫ್ಯಾಷನ್, ಬ್ಯೂಟಿಷಿಯನ್, ಈ ಥರ ಕ್ರಿಯೇಟಿವಿಟಿ, ಶುಕ್ರನಿಗೆ ಸಂಬಂಧಪಟ್ಟಂತಹ ಟ್ಯಾಲೆಂಟ್. ಹಾಗೆ ಲಗ್ನಾಧಿಪತಿ ಮಂಗಳನಾಗಿ 5ನೇ ಮನೆಯಲ್ಲಿ ಇದ್ದಾಗ ಅವರ್ ಲೈಫ್ ಫೋರ್ಸ್ ಕ್ಯಾನ್ ಗೋ ಇನ್ ಟು ಬೀಯಿಂಗ್ ಎ ಕಾಂಪಿಟೇಟಿವ್ ಇನ್ ದ ಆರ್ಟ್ಸ್, ಮೀಡಿಯಾ, ಇನ್ ದ ಸ್ಪೋರ್ಟ್ಸ್ ಫೀಲ್ಡ್, ಕಾಂಪಿಟೇಟಿವ್ ಇರುತ್ತೆ. ಈ ಥರ ಇದನ್ನೆಲ್ಲ ಸಪರೇಟ್ ವಿಡಿಯೋದಲ್ಲಿ ನೋಡುವ. ಇನ್ನು ಪಂಚಮದಲ್ಲಿರುವಂಥ ಲಗ್ನಾಧಿಪತಿ 11ನೇ ಮನೆ ಲಾಭದ ಭಾವವನ್ನು ನೋಡುವುದರಿಂದ ನಮ್ಮ ಒಂದು ಮನಸ್ಸು ದುಡ್ಡು ಮತ್ತು ಲಾಭದ ಕಡೆ ಯಾವಾಗಲೂ ಇರುತ್ತೆ. ತುಂಬ ಲಾಭ ಬರಬೇಕು, ಸ್ಯಾಲ್ರಿ ಬರಬೇಕು, ಇದರಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಇರುತ್ತೆ. ಓಕೆ, ಲಾಸ್ಟಲ್ಲಿ ಇನ್ನು ಲಗ್ನಾಧಿಪತಿ ಪಂಚಮದಲ್ಲಿ ಇದ್ದಾಗ ಪಂಚಮಾಧಿಪತಿಗೆ ಮತ್ತು ಪಂಚಮ ಭಾವಕ್ಕೆ ಏನಾದರೂ ಅಫ್ಲಿಕ್ಷನ್ ಇದೆಯಾ, ಪಾಪಗ್ರಹಗಳ ದೃಷ್ಟಿಯಿಂದ ಅಥವಾ ಯಾವುದೇ ರೀತಿಯ ಅಫ್ಲಿಕ್ಷನ್ ಇದ್ದರೆ ರಿಸಲ್ಟ್ ಬೇರೆ ಇರುತ್ತೆ. ಆದರೂ ಕೂಡ ಲಗ್ನಾಧಿಪತಿ ಪಂಚಮದಲ್ಲಿ ಇದ್ದಾನೆ ಅಂದಾಗ ನೀವು 50% ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಲಗ್ನಾಧಿಪತಿ ಪಂಚಮದಲ್ಲಿ ಇದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.